ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಆ್ಯಂಡ್ ಆಲ್ಸೋ ವಿ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ಸೊ ಆಸ್ ವಿ ಪ್ರಿಪೇರ್ ಆ್ಯಂಡ್ ಬಿಗಿನ್ ದಿಸ್ ಆನ್ಲೈನ್ ಸರ್ವಿಸ್, ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆಗಳು 62ನೇ ಅಧ್ಯಾಯ ವಚನ 1 ಮತ್ತು ವಚನ 5. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ರಕ್ಷಣೆಯು ಆತನಿಂದಲೇ. ಬಿ ಪೇಷಂಟ್ ಇನ್ ಗಾಡ್ ಆ್ಯಂಡ್ ಆಂಟಿಸಿಪೇಟ್ ಫಾರ್ ಗಾಡ್ ಸಾಲ್ವೇಷನ್. ದೇವರ ರಕ್ಷಣೆಗೋಸ್ಕರ ದೇವರನ್ನು ಕಾದುಕೊಂಡಿರಿ ಎಂಬುದಾಗಿ. ಸೊ ನಾವೆಲ್ಲರೂ ಕಷ್ಟದ ಸಂದರ್ಭಗಳಲ್ಲಿ ಹೋಗುವಾಗ ದೇವರನ್ನು ನಂಬಿ ಶಾಂತ ರೀತಿಯಲ್ಲಿ ಕಾಯುವಾಗ surely we will be able to experience and see the God's miracles and God's intervention in our daily life. So ಹಾಗಾಗಿ ನಾವು ಈ ಆನ್ಲೈನ್ ಬೈಬಲ್ ಸತ್ಯವೇದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಮ್ಮ ಅಪರಾಧಗಳೇ ದೇವರಿಂದ ನಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತ್ರಯೇಕ ದೇವರ ನಾಮದಲ್ಲಿ ಪ್ರಾರಂಭವಾಗಲಿ. ಆಮೆನ್. ನಾವು ಸ್ವಲ್ಪ ಹೊತ್ತು ದೇವರನ್ನು ಹಾಡಿ ಸ್ತುತಿಸುವ ಹಾಡುಗಳನ್ನು ಹಾಡಿ ವಿ ಕ್ಯಾನ್ ರಿಲ್ಯಾಕ್ಸ್ ಅವರ್ ಸೆಲ್ಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಗ್ಲೋರಿಫೈ ಗಾಡ್. ನಮ್ಮೆಲ್ಲರಿಗೆ ತುಂಬ ಫೆಮಿಲಿಯರ್ ಆ್ಯಂಡ್ ಈಸಿಯೆಸ್ಟ್ ಸಾಂಗ್ ಬ್ಲೆಸ್ಸೆಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್ ಎನ್ನುವಂಥ ಇಂಗ್ಲಿಷ್ ಗೀತೆಯನ್ನು ರಾಗ ಮಾಡುವ. Jesus is mine. Oh, what a foretaste, glory divine, heir of salvation, purchase of God, born of His Spirit, washed in His blood. This is my story, this is my song, praising my Savior all the day long. This is my story, this is my song, praising my Savior all the day long. Perfect submission, perfect delight, visions of heaven
with submission. All is at rest. I in my Savior, happy and glad, watching and waiting, looking above, filled with His goodness, lost in His love. This is my story, this is my song, praising my Savior all the day long. This is my story, this is my song, praising my Savior all the day long. ಸೊ ನಾವು ಮತ್ತೊಂದು ರಾಗ ಮಾಡುವ ಕನ್ನಡ ಗೀತ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಸೋತು ಹೋಗದಿರು ಎಂಬುದಾಗಿ. ಸೊ ನಾವೇನಾದರೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗುತ್ತಿರುವುದಾದರೆ ದಿಸ್ ಗಿವ್ಸ್ ಇಮ್ಯಾನ್ಸ್ ಬೂಸ್ಟ್ ಟು ರಿನ್ಯೂ ಅವರ್ ಸ್ಟ್ರೆಂತ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್. ಸೊ ಹಾಗಾಗಿ ಈ ಗೀತೆಯಲ್ಲಿ ನಮ್ಮ ಕಷ್ಟಗಳನ್ನು ಹೇಗೆ ಹೊರಗೆ ಬರಬೇಕು ಕಷ್ಟಗಳಿಂದ ಎನ್ನುವಂಥ ಒಂದು ಇನ್ಸ್ಪೈರಿಂಗ್ ಸಾಂಗ್. ಸೊ ಹಾಗಾಗಿ ಇದನ್ನು ರಾಗ ಮಾಡುವಾಗ ವಿ ಕ್ಯಾನ್ ಫೀಲ್ ದಟ್ ಹೌ ಇಟ್ ಸ್ಟ್ರೆಂಥನ್ಸ್ ಅಸ್ ಎಂಬುದಾಗಿ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು.
ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು, ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು. ಸೋತು ಹೋಗದಿರು, ಮನ ಸೋತು ಹೋಗದಿರು, ಸೋತು ಹೋಗದಿರು, ಮನ ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. So we'll sing another song, last song for today's Bible study. ಯೆಹೋವ ಈರೆ ಒದಗಿಸುವಾತನೇ ನೀ ಸಾಕೆನಗೆ, ಯೆಹೋವನ ಆರೋಗ್ಯದಾತನೇ. So here is God is everything for all of us, but only we have to trust Him and have to be patient in very afflicted or very turbulent situations. So ಹಾಗಾಗಿ when God is with us, everything will be proper. We'll ask God's intervention and God's blessings for our daily life. ಸೊ ಹಾಗಾಗಿ ಗೀತೆಯನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ರಾಗ ಮಾಡುವ, ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿಕೊಳ್ಳುವ. ಒದಗಿಸುವಾತನೇ ನೀ ಸಾಕುನು ಸಾಕೆನಗೆ, ಯೆಹೋವ ರಾಫ ಆರೋಗ್ಯದಾತನೇ, ನಿನ್ಗಾಯದೆನ್ ಗುಣವಾದೆನು, ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನನ್ ಕೊರತೆಯೆಲ್ಲ ನೀಗುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಎಲೋಹಿ ಸೃಷ್ಟಿಯ ದೇವರೇ, ನಿನ್ ವಾಕ್ಯದಿ ನಿರ್ಮಿಸಿದೆ, ಪರಿಶುದ್ಧ ಕರ್ತನೇ ಉನ್ನತ ದೇವನೇ, ನೀನಿಲ್ಲದೆ ದೇವನಿಲ್ಲ, ಯೆಹೋವ ಶಾಲೋಮ್ ನನ್ ಸಮಾಧಾನವ, ನನ್ ಹೃದಯದೊಳ್ ತಂದಿರುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀನೇ ನನ್ನಾತ್ಮ ಪ್ರಿಯನೇ, ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನನ್ನು ರಕ್ಷಿಸ ನಿನ್ನನ್ನರ್ಪಿಸಿದೆ,
ಮಾತ್ರ ಸಾಕು ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಮಾತ್ರ ಸಾಕು ನನಗೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿಂತ ಮೊದಲು ಲೆಟ್ಸ್ ಪ್ರಿಪೇರ್ ಆಲ್ ಸೆಲ್ಸ್ ಸ್ಪೆಂಡಿಂಗ್ ಟೈಮ್ ಇನ್ ಪ್ರೇಯರ್ಸ್. ಭೂಪರ ಲೋಕಗಳ ಒಡೆಯನೆ, ನಮ್ಮೆಲ್ಲರ ಸೃಷ್ಟಿಕರ್ತನೆ, ನಮ್ಮನ್ನು ಪರಿಪಾಲಿಸುವಂಥ, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ನಮ್ಮ ದೇವರೇ ಸ್ವಾಮಿ, ನಿನ್ನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ನಿನ್ನ ಆಶೀರ್ವಾದದಿಂದ ಈ ದಿವಸದ ಸಂಜೆಯ ತನಕ ನಮ್ಮನ್ನು ಪ್ರೀತಿ ಮಾಡಿ ಜೋಪಾನವಾಗಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕೈ ಹಿಡಿದು ನಡೆಸ್ತಿರುವಂಥ ನಿನಗೆ ಅನಂತ ಸ್ತೋತ್ರವಾಗಲಿ. ದೇವರೇ, ಸಂಜೆ ವೇಳೆಯಲ್ಲಿ ವಾರದ ಮಧ್ಯದಲ್ಲಿ ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯದ ಮೂಲಕ ಬಲ ಹೊಂದಲಿಕ್ಕಾಗುವಂತೆ, ನಿನ್ನ ಪ್ರಸನ್ನತೆಯನ್ನು ಅನುಭವ ಮಾಡಲಿಕ್ಕಾಗುವಂತೆ ನಮ್ಮನ್ನು ಆನ್ಲೈನ್ ಮೂಲಕ ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ಈ ಒಂದು ಆನ್ಲೈನಲ್ಲಿ ನಾವು ಕಳೆಯುವಂಥ ಸಮಯ ನಿನ್ನ ವಾಕ್ಯದ ಮೂಲಕ ನಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸಲಿ. ಈ ಲೋಕದಲ್ಲಿ ಎದುರಾಗುವಂಥ ಎಲ್ಲ ಸೈತಾನ ಶೋಧನೆಗಳನ್ನು, ಲೋಕದ ಆಶೆಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿಯನ್ನು, ಜ್ಞಾನವನ್ನು ನಮಗೆ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀತೇವೆ. ವಿಶೇಷವಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಷ್ಟ ಕಣ್ಣೀರಿನಲ್ಲಿರುವಂತೆಲ್ಲ ಬಡ ಜನರನ್ನು ಮತ್ತು ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡು ಹಿಂಸೆಯನ್ನು ಎದುರಿಸ್ತಿರುವಂಥ ಎಲ್ಲ ನಿನ್ನ ಸೇವಕರನ್ನು, ನಿನ್ನ ಭಕ್ತ ಸಮುದಾಯವನ್ನು ಕಾಪಾಡು. ಅವ್ರು ಪಡುವಂಥ ಎಲ್ಲ ಪ್ರಯಾಸಗಳ ಮೇಲೆ ನಿನ್ನ ದಯೆ ಇರಲಿ. ಅವ್ರು ಪಡುವಂಥ ಯಥಾರ್ಥವಾದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಇನ್ನು ಅನೇಕ ಕಡೆಗಳಲ್ಲಿ ಪರಿಸರದ ವೈಪರೀತ್ಯದಿಂದಾಗಿ, ಬದಲಾವಣೆಗಳಿಂದಾಗಿ ಅನೇಕರು ಅನಾರೋಗ್ಯಕ್ಕೆ ಮತ್ತು ಅನೇಕ ಬಲಹೀನತೆಗಳಿಗೆ ಒಳಗಾಗುವಂಥ ಜನರನ್ನು ನೆನಪು ಮಾಡಿಕೊಳ್ತೇವೆ. ಈ ಒಂದು ಸಮಾಜದಲ್ಲಿ ಸುಂದರವಾದ ಪರಿಸರವನ್ನು, ವಾತಾವರಣವನ್ನು ಅನುಗ್ರಹಿಸುವ ಮೂಲಕ ಅನಾರೋಗ್ಯಕರವಾದಂಥ, ನೈರ್ಮಲ್ಯವಾದಂಥ ಪರಿಸರದಲ್ಲಿ ನಾವೆಲ್ಲರೂ ಆರೋಗ್ಯದಾಯಕವಾಗಿ ನಿನ್ನ ಹಸ್ತದಡಿಯಲ್ಲಿ ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡಿ ಎಂಬುದಾಗಿ ಬೇಡ್ತೇವೆ. ದೇವರು, ಇನ್ನು ಅನೇಕ ಕಡೆಗಳಲ್ಲಿ ಅನೇಕರು ಅನೇಕ ಕಾರಣಗಳಿಂದಾಗಿ ಆಕ್ಸಿಡೆಂಟ್ ಮತ್ತು ಅನೇಕ ಸಾಮಾಜಿಕ ಶೋಷಣೆಗಳು, ಇನ್ನೂ ಅನೇಕ ಕಾರಣಗಳಿಂದಾಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುವಂಥವರಿದ್ದಾರೆ. ಮಾತ್ರವಲ್ಲದೆ ಅನೇಕರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ದುಃಖದಲ್ಲಿರುವಂಥ ಅನೇಕ ಎಲ್ಲ ಜನರಿಗಾಗಿ ಪ್ರಾರ್ಥಿಸ್ತೇವೆ. ಸ್ವಾಮಿ, ಇಂಥ ಎಲ್ಲ ನಿನ್ನ ಜನರನ್ನು ಕಾಪಾಡು, ಅವರ ಕಷ್ಟಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು, ಮತ್ತೆ ಅವರ ಜೀವಿತದಲ್ಲಿ ಹೊಸ ಆನಂದವನ್ನು, ನಿನ್ನಲ್ಲಿ ಸಂತೋಷ ಪಡುವಂಥ ಸಮಯವನ್ನು ಅವರಿಗೆ ಅನುಗ್ರಹಿಸಿ ಎಂಬುದಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರೇ, ಮಾತ್ರವಲ್ಲದೆ ಈ ಒಂದು ಸಂದರ್ಭದಲ್ಲಿ ನಾವು ದೂರದಲ್ಲಿರುವಂಥ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದವರಿಗಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ಸ್ವಾಮಿ, ದೂರದಲ್ಲಿರುವಂಥ ಎಲ್ಲ ನಮ್ಮ ಹೆತ್ತವರನ್ನು, ಬಂಧು ಮಿತ್ರರನ್ನು, ರಕ್ತ ಸಂಬಂಧಿಕರನ್ನು ಕಾಪಾಡು. ಅವ್ರು ಮಾಡುವಂಥ ಎಲ್ಲ ಪ್ರಯಾಣಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಜೊತೆಯಲ್ಲಿರೋವರೆಲ್ಲ ಅಗತ್ಯತೆಗಳನ್ನು ಪೂರೈಸು. ಮಾತ್ರವಲ್ಲದೆ ಇರುವಂಥ ಸ್ಥಳದಲ್ಲಿ ನಿನಗೆ ನಂಬಿಕೆಯಾಗಿ ಭಯಭಕ್ತಿಯಿಂದ ಜೀವಿಸುವಂತೆ ಅವರನ್ನು ಕಾಪಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಸ್ವಾಮಿ, ವಿಶೇಷವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ಕನ್ನಡ ಸಭೆಗಳಿಗಾಗಿ ನಿನಗೆ ಸ್ತೋತ್ರ. ಈ ಸಭೆಗಳನ್ನು ಕಟ್ಟುವಲ್ಲಿ, ಬೆಳೆಸುವಲ್ಲಿ ನೀನು ತಾನೇ ಸಹಾಯ ಮಾಡಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ಈ ಸಭೆಗಳನ್ನು ಆಶೀರ್ವಾದ ಮಾಡು. ನಿನ್ನ ಸೇವೆಗಾಗಿ ಸಭೆ ಪಡುವಂಥ ಎಲ್ಲ ಪ್ರಯಾಸಗಳನ್ನು ಆಶೀರ್ವಾದ ಮಾಡು. ಸಭೆಗೆ ನೀನೇ ನಾಯಕನು, ಕುರುಬನಾಗಿದ್ದುಕೊಂಡು ಇದನ್ನು ಪರಿಪಾಲಿಸಿ ಮುನ್ನಡೆಸು. ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆಯಲ್ಲಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿರುವಂಥ ಪ್ರತಿಯೊಂದು ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಹೆಸರಾಗಿ ಆಶೀರ್ವಾದವನ್ನು ಮಾಡು ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಮ್ಮ ಸಭೆಯಲ್ಲಿರುವಂಥ ಅನೇಕರು ಅನಾರೋಗ್ಯ ಮತ್ತು ತಮ್ಮ ಉದ್ಯೋಗದಲ್ಲಿ ಆಗುವಂಥ ಕಷ್ಟಗಳ ನಿಮಿತ್ತವಾಗಿ, ಶೋಧನೆಗಳ ನಿಮಿತ್ತವಾಗಿ ಅನೇಕ ವಿಧವಾದ ಹೋರಾಟಗಳನ್ನು, ಅನೇಕ ಸವಾಲುಗಳನ್ನು ಅವರು ಎದುರಿಸುವಾಗ ನಿನ್ನ ವಾಕ್ಯ ಹೇಳುವ ಪ್ರಕಾರ ನೀನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ಹತ್ತಿರವಿದ್ದೇನೆ, ನಿನ್ನ ದೊಣ್ಣೆಯು, ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ ಎಂಬುದಾಗಿ. ಹೌದು ಸ್ವಾಮಿ, ನೀನು ಹತ್ತಿರವಿದ್ದು ನಿನ್ನ ದೊಣ್ಣೆಯು, ನಿನ್ನ ಕೋಲಿನ ಮೂಲಕ ನಮಗೆ ಧೈರ್ಯವನ್ನು, ಬಲವನ್ನು ಕೊಡು. ಇರುವಂಥ ಎಲ್ಲ ಸವಾಲುಗಳನ್ನು ನಿನ್ನ ಹೆಸರಿನಲ್ಲಿ ಹೆದರಿಸಲಿಕ್ಕೆ ಆಗುವಂತೆ ಸಹಾಯವನ್ನು ಅನುಗ್ರಹಿಸು. ಮಾತ್ರವಲ್ಲದೆ ನಮ್ಮ ಸಭೆಯ ಮಕ್ಕಳು ಪರೀಕ್ಷೆಗಾಗಿ ತಮ್ಮನ್ನು ಸಿದ್ಧಪಡಿಸಿಕೊಂಡು ಅನೇಕರು ಪರೀಕ್ಷೆಗಳನ್ನು ಬರೆಯುವಾಗ ಅವರ ಪರೀಕ್ಷೆಗಳನ್ನು ಆಶೀರ್ವದಿಸು ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ಮಾತ್ರವಲ್ಲದೆ ಬೇಕಾದ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡು. ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯ ಮುಂದಿನ ಎಲ್ಲ ಆತ್ಮಿಕ ಚಟುವಟಿಕೆಗಳನ್ನು, ಸಭೆಯ ಬೆಳವಣಿಗೆಯನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ದೇವರು, ಈಗಲೂ ನಾವು ಸ್ವಲ್ಪ ಹೊತ್ತು
ನಿನ್ನ ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ. ನಿನ್ನ ವಾಕ್ಯದಲ್ಲಿ ನಾವು ಆಳವಾಗಿ ಬೇರೂರ್ಲಿಕ್ಕಾಗುವಂತೆ ಸಹಾಯ ಮಾಡು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಸೊ ಎಲ್ಲರಿಗೆ ವೆರಿ ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ಸೊ ಪ್ರೀತಿಯ ದೇವಜನರೇ, ಐ ಹೋಪ್ ದಟ್ ಯು ಆರ್ ಆಲ್ ಡೂಯಿಂಗ್ ಗುಡ್ ಅಟ್ ಯುವರ್ ಪ್ಲೇಸಸ್ ಇನ್ ದಿಸ್ ವೆದರ್ ಚೇಂಜಿಂಗ್ ಸಿಚುವೇಶನ್ಸ್. ಒಂದು ಕಂಟಿನ್ಯೂಸ್ ಆಗಿ ವೆದರ್ ಚೇಂಜ್ ಆಗ್ತಾ ಇರ್ತದೆ ಆ್ಯಂಡ್ ಮೆನಿ ಪೀಪಲ್ ಆರ್ ನಾಟ್ ವೆಲ್. ಅವರ ದೇಹದ ಪರಿಸ್ಥಿತಿಯಲ್ಲಿ ಅನಾರೋಗ್ಯಗಳಿರ್ಬೋದು ಆ್ಯಂಡ್ ದೆರ್ ಆರ್ ಸಮ್ other challenges, but still God has blessed all of us to keep going even in midst of so many challenges and uncertain circumstances. So ಅಂಥದ್ದೆಲ್ಲದರ ಮಧ್ಯದಲ್ಲಿ ದೇವರ ವಾಕ್ಯ ನಮಗೆ ಒಂದು ಧೈರ್ಯವನ್ನು, ಬಲವನ್ನು ಕೊಡುವಂಥದ್ದು ಏನಂತ ಹೇಳೋದಾದರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಿನ್ನ ಹೆಸರು ಹಿಡಿದು ಕರೆದಿದ್ದೇನಲ್ಲ, ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನೀನು ಮಹಾ ಜಲರಾಶಿಯನ್ನು ದಾಟು ಹೋಗುವಾಗ ಅದು ನಿನ್ನನ್ನು ಮುಣುಗಿಸದು, ಮತ್ತು ಉರಿ ಬೆಂಕಿಯಲ್ಲಿ ಹಾದು ಹೋಗುವಾಗ ಅದು ನಿನ್ನನ್ನು ದಹಿಸದು ಅಂತ ಹೇಳಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ. ಅಂದರೆ ನಾವೆಲ್ಲ ಕಷ್ಟಗಳ ಮಧ್ಯದಲ್ಲಿ ಹೋಗುವಾಗ ಅದು ನಮ್ಮನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ, ಬಟ್ ವಿ ಹ್ಯಾವ್ ಟು ಫೈಟ್ ವಿತ್ ದಟ್. ಸೊ ಹಾಗಾಗಿ ವಿ ನೀಡ್ ಅ ಸ್ಟ್ರೆಂತ್, ವಿ ನೀಡ್ ಲಾಟ್ಸ್ ಆಫ್ ಸ್ಪಿರಿಚುವಲ್ ವೆಪನ್ಸ್ ಆ್ಯಂಡ್ ಬ್ಲೆಸ್ಸಿಂಗ್. ಸೊ ಅದನ್ನು ನಾವು ದೇವರಿಂದ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಅದಕ್ಕೆ ವಿ ಹ್ಯಾವ್ ಟು ಮೀಟ್ ವೆರಿ ಹಾಫನ್ ಆಸ್ ಅ ಚರ್ಚ್ ಆರ್ ಆಸ್ ಅ ಕಮ್ಯುನಿಟಿ. ಬಟ್ ಆದರೆ ಇಟ್ಸ್ ಅ ಬ್ಲೆಸ್ಸಿಂಗ್ಸ್ ದಟ್ ವಿ ಕ್ಯಾನ್ ಮೀಟ್ ಥ್ರೂ ಆನ್ಲೈನ್ ಅಥವಾ ಈ ಒಂದು ಯೂಟ್ಯೂಬ್ ಬೈಬಲ್ ಸ್ಟಡಿಯ ಮೂಲಕ, ಆ್ಯಂಡ್ ವೇರ್ ವಿ ಕುಡ್ ಎಕ್ಸ್ಪೀರಿಯನ್ಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸ್ಟ್ರೆಂತ್ ದಟ್ strengthens us to face the world. So ಹಾಗಾಗಿ let's strongly believe in God. When challenges and problems arises in our life, we must not give up by strongly believing and rooting in Jesus Christ. He could help us to overcome those obstacles. ಸೊ ಇವತ್ತು ನಾವು ಕೀರ್ತನೆಗಳಲ್ಲಿ 103ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಕೀರ್ತನೆ 103. ಕಳೆದ ವಾರದಲ್ಲಿ 101ನೇ ಅಧ್ಯಾಯ ಧ್ಯಾನ ಮಾಡಿದ್ವಿ. ಸೊ ಸ್ಕಿಪ್ಪಿಂಗ್ ಟು 102 Psalm, we will come to the 103 ಕೀರ್ತನೆಯನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ನಾನು ಅದನ್ನು ವಚನಗಳ ಆಧಾರದಲ್ಲಿ ಓದ್ತಾ ಹೋಗ್ತೇನೆ. ಬಟ್ ಅದಕ್ಕಿಂತ ಮೊದಲು ವಿ ಲುಕ್ ಎಟ್ ದ ಇಂಟ್ರೊಡಕ್ಷನ್ ಆಫ್ ದ ಸಾಮ್. ಈ ಕೀರ್ತನೆ ಇಂಟ್ರೊಡಕ್ಷನ್ ಅನ್ನು ನೋಡೋದಾದ್ರೆ, ಆಸ್ ಇಟ್ ಇಸ್ ರಿಟನ್, ದಾವಿದನ ಕೀರ್ತನೆ. ದಾವಿದ ಇದರ ರಚಕನು, ಆಥರ್ ಆಫ್ ದ ಸಾಮ್. ಸೊ ಇದನ್ನು ಥ್ಯಾಂಕ್ಸ್ ಗಿವಿಂಗ್ ಸಾಮ್ ಎಂಬುದಾಗಿ ಕೂಡ ಕರೀತಾರೆ, ಸ್ತೋತ್ರಾರ್ಪಣೆಯ ಕೀರ್ತನೆ ಎಂಬುದಾಗಿ. ಸೊ ಈ ಕೀರ್ತನೆಯ ಒಂದು ವಿಶೇಷತೆ ಏನಂತ ಹೇಳಿದರೆ, ಇಟ್ ಇಸ್ ಲೈಕ್ ಡಿಸ್ಕ್ರೈಬಿಂಗ್ ಗಾಡ್ಸ್ attributes or God's acts. It is defined as a devotional song. ಒಂದು ಆತ್ಮಿಕವಾದಂಥ ಕೀರ್ತನೆಯಾಗಿ, ದೇವರನ್ನು ಸ್ತುತಿಸುವಂಥ ಕೀರ್ತನೆಯಾಗಿ ಈ ಕೀರ್ತನೆಯನ್ನು ರಚಿಸಲ್ಪಟ್ಟದನ್ನು ನೋಡ್ತೇವೆ. ಅಂದರೆ ದೇರ್ ಇಸ್ ಅ ಸ್ಲೈಟ್ಲಿ ಡಿಫ್ರೆನ್ಸ್ ಕಂಪೇರಿಂಗ್ ವಿತ್ ಅದರ್ ಸಾಂಗ್. ಕೆಲವು ಕೀರ್ತನೆಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸುವ ಹಾಗೆ ಈ ಕೀರ್ತನೆಯನ್ನು ಕೂಡ ಒಂದು ಡಿವೋಷನಲ್ ಸಾಂಗ್ ಎಂಬುದಾಗಿ ಗುರುತಿಸ್ತಾರೆ. ಈ ಕೀರ್ತನೆಯನ್ನು ನಾವು ಅಥವಾ ಹೆಚ್ಚಿನ ಜನರು ಕಾಮನ್ ಆಗಿ ಯೂಸ್ ಮಾಡುವಂತಹ ಒಂದು ಕೀರ್ತನೆ. ಅದರಲ್ಲಿ ಕೂಡ ಇನ್ ದಿ ಟೈಮ್ ಆಫ್ ಥ್ಯಾಂಕ್ಸ್ ಗಿವಿಂಗ್, ಸ್ತೋತ್ರ ಹೇಳುವಂಥ ಸಂದರ್ಭದಲ್ಲಿ ಈ ಕೀರ್ತನೆಯನ್ನು ಉಪಯೋಗಿಸ್ತೇವೆ. ಸೊ ಇದನ್ನು ಬರೆದವನು ದಾವಿದ. ಆದರೆ ಯಾವ ಸಂದರ್ಭದಲ್ಲಿ ಬರೀತಾನೆ ಅಂತ ಹೇಳಿ ನಿಖರವಾಗಿ ಯಾವುದೇ ಸುಳಿವುಗಳಿಲ್ಲ. ಆದರೆ ಇದನ್ನು ಕೆಲವರ ಅಭಿಪ್ರಾಯದಲ್ಲಿ ಇಟ್ಸ್ ಅ ಕಲೆಕ್ಟಿವ್ ಸಿಚುವೇಶನ್ಸ್ ಆಫ್ ಡೇವಿಡ್. ದಾವಿದನ ಬೇರೆ ಬೇರೆ ಪರಿಸ್ಥಿತಿಗಳನ್ನು ಒಟ್ಟುಗೂಡಿಸಿ ದಾವಿದ ಇದನ್ನು ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಬರೆದಿರಬಹುದೇನೋ ಅಂತ ಅಭಿಪ್ರಾಯಗಳು ವ್ಯಕ್ತವಾಗುವುದನ್ನು ನಾವು ಕಾಣ್ಬೋದು. ಸೊ ಇದನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗೋದಾದರೆ 1ರಿಂದ 5 ವಚನ. ಫಸ್ಟ್ 1 to 5 ವರ್ಸಸ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು,
ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಸೊ ಈ ಕೀರ್ತನೆಯಲ್ಲಿ ಆಲ್ಮೋಸ್ಟ್ 22 ವಚನ ಇದೆ. ಸೊ ಹಾಗಾಗಿ ಆ್ಯಂಡ್ ಸಿನ್ಸ್ ವಿ ನೋ ವಾಟ್ ಆರ್ ದ ಕಂಟೆಂಟ್ಸ್ ಇನ್ ದಿಸ್ ಸಾಂಗ್, ಹಾಗಾಗಿ ಐಡ್ ಲೈಕ್ ಟು ಹೈಲೈಟ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಎಲ್ಲ ಇದನ್ನು ನಾವು 22 ವಚನ ತುಂಬ ಡೀಪಾಗಿ ಹೋದರೆ ದಟ್ ಟೇಕ್ಸ್ ಹ್ಯೂಜ್ ಟೈಮ್. ಹಾಗಾಗಿ ನಾವು ಇದನ್ನು ಬ್ರೀಫಾಗಿ ಸ್ಟಡಿ ಮಾಡ್ತಾ ಹೋಗೋದಾದರೆ, ಈ 1-5 ವಚನಗಳನ್ನು ವಿ ಕ್ಯಾನ್ ಕಾಲ್ ಇಟ್ ರೀಸನ್ಸ್ ಟು ಬ್ಲೆಸ್ ಆ್ಯಂಡ್ ಹಾನರ್ ಗಾಡ್. ದೇವರನ್ನು ಸ್ತುತಿಸಲು ಮತ್ತು ಗೌರವಿಸಲು ಇರುವಂಥ ಕಾರಣಗಳು ಎಂಬುದಾಗಿ ನಾವು ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಡ್ಬೋದು. ಸೊ ಇಲ್ಲಿ ದಾವೀದ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಹೇಳುವಾಗ ಈಸ್ ಹೈಲೈಟಿಂಗ್ ಒನ್ ಆಫ್ ದ person or God that is not so common like us. ನಮ್ಮ ಹಾಗೆ ಇರುವಂಥ ಒಬ್ಬ ಮಾನವನನ್ನು ದಾವೀದ ಇಲ್ಲಿ ಉದ್ದೇಶಿಸಿ, ಆತನ ಕುರಿತು ಉದ್ದೇಶಿಸಿ ಹೇಳುವುದಿಲ್ಲ. ಬದಲಾಗಿ ಒಬ್ಬ ಶ್ರೇಷ್ಠವಾದಂಥ ಸರ್ವಶಕ್ತನಾದಂಥ ದೇವರನ್ನು ಸ್ತುತಿಸು ಎಂಬುದಾಗಿ ತನ್ನನ್ನು ತಾನೇ ಹೇಳಿಕೊಳ್ಳುವಂಥ ಒಂದು ಮಾತುಗಳು ಅಂತ ಹೇಳಿದರೆ, ನಾವು ದೇವರನ್ನು ಆರಾಧಿಸಲಿಕ್ಕೆ ಮಾತ್ರ ಸಾಧ್ಯ. ಬದಲಾಗಿ ಅಥವಾ ದೇವರು ನಮ್ಮನ್ನು ಒಂದು ರೀತಿಯಲ್ಲಿ ದೇವರ ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು ದೇವರನ್ನು ಆರಾಧಿಸ್ಬೋದು. ಆದರೆ ನಾವು ದೇವರನ್ನು ಆಶೀರ್ವದಿಸಲಿಕ್ಕೆ ಆಗೋದಿಲ್ಲ. ಬಿಕಾಸ್ ವಿ ಆರ್ ಹಿಸ್ ಚಿಲ್ಡ್ರನ್ ಆ್ಯಂಡ್ ವಿ ಆರ್ ನಾಟ್ ಈಕ್ವಲ್ ಟು ಗಾಡ್. ಸೊ ಹಾಗಾಗಿ ಅಂಥ ಒಬ್ಬ ಸರ್ವಶಕ್ತನಾದಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಎಂಬುದಾಗಿ. ಸೊ ಅದಕ್ಕೆ ಅವನು ಫಸ್ಟಲ್ಲಿ ಹೇಳುವಂಥದ್ದು, ನನ್ನ ಆತ್ಮ ದೇವರನ್ನು ಸ್ತುತಿಸಬೇಕೆನ್ನುವಂಥ ಹಂಬಲ. ಸೊ ಕೆಲವೊಂದ್ಸಲ ನಮ್ಮ ಮನಸ್ಸು ದೇವರನ್ನು ಸ್ತುತಿಸಬೇಕೆನ್ನುವಂಥ ಹಂಬಲ ಇಲ್ಲದೆ ವಿ ಫೋರ್ಸ್ಫುಲಿ ಡೂ ಸೋ ಮೆನಿ ಥಿಂಗ್ಸ್ ಇನ್ ಚರ್ಚ್ ಆರ್ ಇನ್ ಮೆನಿ ಪ್ರೇಯರ್ ಇವೆಂಟ್ಸ್. ಸೊ ಆದರೆ ದಾವೀದ ಆತ್ಮನಿಂದ ಮನಸ್ಸಿಗೆ ಮೊದಲು ಹೇಳ್ತಾನೆ ವರ್ಷಿಪ್ ಗಾಡ್ ಎಂಬುದಾಗಿ. ಸ್ವಾಮಿ ಕೂಡ ಹೇಳ್ತಾನೆ ದೇವರನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಆತ್ಮನಿಂದ ಆರಾಧಿಸಬೇಕಂತ ಹೇಳಿಕೊಂಡು. ಸೊ ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಮೊದಲು ದೇವರ ಆರಾಧನೆಗಾಗಿ ಸಿದ್ಧ ಮಾಡಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಅಂತ ಹೇಳಿದರೆ ಇಟ್ಸ್ ಲೈಕ್ ಇನ್ವರ್ಡ್ ಎಕ್ಸ್ಪ್ರೆಷನ್ಸ್. ಅಂದರೆ ಕೆಲವರೆಲ್ಲ ನಾವು ನೋಡ್ತೇವೆ ಚರ್ಚಲ್ಲಿದ್ದರೆ ಕೂಡ ದೇರ್ ಮೈಂಡ್ ಆ್ಯಂಡ್ ದೇರ್ ಥಾಟ್ಸ್ ಆರ್ ಸಮ್ವೇರ್ ಬಟ್ ದೇ ಆರ್ ಫಿಸಿಕಲಿ ಪ್ರೆಸೆಂಟ್. ಆದರೆ ಇಲ್ಲಿ ದಾವೀದ ಹೇಳುವಂಥದ್ದು ಇನ್ವರ್ಡ್ ಎಕ್ಸ್ಪ್ರೆಷನ್ಸ್, ಒಳಗಿನಿಂದ ನಾವು ಅದು ಬರುವುದಾದರೆ ವಾಟ್ ಎವರ್ ಇಟ್ ಇಸ್, ದ ಸ್ಮಾಲ್ ವರ್ಡ್ ದಟ್ ವಿಲ್ ಟಚ್ ಅವರ್ ಹಾರ್ಟ್ಸ್ ಆ್ಯಂಡ್ ದಟ್ ವಿಲ್ impact us in depth or in a huge manners. ಸೊ ಹಾಗಾಗಿ ಅದನ್ನು ಆತ್ಮನಿಂದ ತುಂಬಿದವರಾಗಿ ದೇವರನ್ನು ಆರಾಧಿಸಬೇಕೆಂಬುದಾಗಿ ತನ್ನನ್ನು ತೊಡಗಿಸಿಕೊಂಡು ಸಂಪೂರ್ಣವಾಗಿ ಆರಾಧಿಸಬೇಕು. ಅದಕ್ಕೆ ದಾವೀದ ತನ್ನನ್ನು ತಾನೇ ಎಚ್ಚರಿಸಿಕೊಳ್ತಾ ಇದ್ದಾನೆ. ಸೊ ಅಲ್ಲಿ ಅವನು ಹೇಳುವಂಥದ್ದು, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ಹೋಲಿ ನೇಮ್. ಸೊ ದೇವರು ಪರಿಶುದ್ಧನಾಗಿರೋದರಿಂದ ಆತನನ್ನು ಆರಾಧಿಸುವವರು ಕೂಡ ಪರಿಶುದ್ಧರಾಗಿರ್ಬೇಕಂತ ದೇವರ ವಾಕ್ಯ ಹೇಳ್ತದೆ ಅಂತ. ಹಾಗಾಗಿ ದೇವರ ಪರಿಶುದ್ಧನಾಗಿರುವುದರಿಂದ ನಾವು ಅಲ್ಲಿ ಆತನ ಪವಿತ್ರ ನಾಮ ಅಂತ ಹೇಳ್ತದೆ. ಸೊ ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಈಸ್ ಡಿವೋಟಸ್ ಟು ಬಿ ಹೋಲಿ ವೆನ್ ದೇ ಕಮ್ ಟು ವರ್ಷಿಪ್. ಅಂದರೆ ದೇವರನ್ನು ಆರಾಧಿಸಲಿಕ್ಕೆ ಬರುವಾಗ ಅಥವಾ ದೇವರನ್ನು ಆರಾಧಿಸುವಾಗ ನಾವು ಕೂಡ ನಮ್ಮನ್ನು ಶುದ್ಧ ಮಾಡಿಕೊಳ್ಳುವಂಥದ್ದು ಕೇವಲ ದೈಹಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ ಕೂಡ ಶುದ್ಧರಾಗಿ ದೇವರ ಸಾನ್ನಿಧ್ಯದಲ್ಲಿ ಕಾಣಿಸಿಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಅಂತ ಹೇಳಿದರೆ ಇಫ್ ವಿ ರಿಮೈನ್ ಆಸ್ ಅ ಸೇಂಟ್ಸ್ ದೆನ್ ವಿ ಶೆಲ್ ಬ್ಲೆಸ್ ಗಾಡ್ ಫಾರ್ ಅಸ್ ಹೋಲಿನೆಸ್. ನಾವು ಒಂದು ವೇಳೆ ಸಾಧು ಸಂತರ ಹಾಗೆ ನಮ್ಮನ್ನು ಆರಾಧನೆಗೆ ಸಿದ್ಧ ಮಾಡಿಕೊಳ್ಳುವುದಾದರೆ ದೇವರನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಆರಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದನ್ನು ಮುಂದಿನ ವಚನದಲ್ಲಿ, 2ನೇ ವಚನದಲ್ಲಿ ರಿಪೀಟ್ ಮಾಡ್ತಾನೆ ದಾವೀದ. ಇದು ಒಂದು ಇಬ್ರಿಯ ಶೈಲಿಯ ಪದ್ಯ ಬರೆಯುವಂಥ ಒಂದು ಶೈಲಿ. ಸೊ ಅದನ್ನು ದಾವೀದ ಕೂಡ ಎಕ್ಸ್ಪ್ರೆಸ್ ಮಾಡ್ತಾನೆ. ಸೊ ನಾವು 3-5 ವಚನಗಳಿಗೆ ನೋಡೋದಾದರೆ ದಾವೀದ ಇಲ್ಲಿ ಯಾವ ಎಲ್ಲ ಕಾರಣಗಳಿಗಾಗಿ ದೇವರನ್ನು ಸ್ತುತಿಸಬೇಕಂತ ಹೇಳ್ತಾನೆ. ಒಂದು, ಅಪರಾಧಗಳನ್ನು ಕ್ಷಮಿಸುವವನಾಗಿದ್ದಾನೆ ಅಂತ ಹೇಳುವುದು. ಅಂದರೆ ಡೇವಿಡ್ ರಿಮೆಂಬರ್ ಹಿಮ್ಸೆಲ್ಫ್ ಹೌ ಸಿನ್ಫುಲ್ ಪರ್ಸನ್ ಹಿ ವಾಸ್ ಎಂಬುದಾಗಿ, ದೇವರ ಸಾನ್ನಿಧ್ಯದಲ್ಲಿ ಹೇಗೆ ತಾನೊಬ್ಬ ಪಾಪಿಯಾಗಿದ್ದೆ ಎಂಬುದಾಗಿ ದಾವೀದ ತನ್ನನ್ನು ತಾನೇ ಪರೀಕ್ಷೆ ಮಾಡಿಕೊಳ್ತಾನೆ. ಸೊ ಅದನ್ನು ನೆನೆಸಿಕೊಳ್ಳುವಾಗ ದ ಫಸ್ಟ್ ಥಿಂಗ್ಸ್ ಕಮ್ಸ್ ಟು ಇಸ್ ಮೈಂಡ್
he was forgiven by God because he has committed ಒಂದು ರೀತಿಯ ದೊಡ್ಡದಾದ ಪಾಪವನ್ನು, ಅಥವಾ ಇಟ್ ವಾಸ್ ನಾಟ್ ಅಕ್ಸೆಪ್ಟೆಡ್ ಬೈ ದಿ ಸೊಸೈಟಿ ಆರ್ ಅದರ್ಸ್. ಬೇರೆಯವರಿಂದ ಅದನ್ನು ಸ್ವೀಕಾರ ಮಾಡಲಿಕ್ಕಾಗದಿರುವಂಥ ತಪ್ಪನ್ನು ದಾವಿದ ಮಾಡಿರುವಾಗ, ಬಟ್ ಗಾಡ್ ಹ್ಯಾಸ್ ಫಾರ್ಗಿವನ್ ದಟ್ ಸಿನ್ ಎಂಬುದಾಗಿ ಹೇಳಿ ದಾವಿದ ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ಬೇಕಂತ ಹೇಳ್ತಾರೆ. ಅಂದರೆ ನಮಗೆ ಕೂಡ ಒಂದು ವೇಳೆ ಯಾರು ಕ್ಷಮಾಪಣೆಯನ್ನು ಕೊಡದಿದ್ರೆ ಪಾಪ ಪ್ರಜ್ಞೆ ನಮ್ಮನ್ನು ಕೊಂದು ಬಿಡ್ತದೆ. ಸೊ ಹಾಗಾಗಿ ದೇವರಿಂದ ಕ್ಷಮಾಪಣೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಹೇಳುವಂಥದ್ದು. ಮತ್ತೆ ಒಂದು ಕಾರಣ ಆರೋಗ್ಯಕ್ಕಾಗಿ ಸ್ತೋತ್ರ ಹೇಳ್ತಾನೆ. ಹೆಲ್ತ್ ಇಸ್ ದು ವೆಲ್ತ್ ಅಂತ ಹೇಳುವ ಹಾಗೆ ದಾವಿದನಿಗೆ ಆರೋಗ್ಯ ಹೇಗೆ ಸಿಗ್ತೈತೆ ಅಂತ ಹೇಳಿದರೆ, ಒಂದು ನೈಸರ್ಗಿಕವಾಗಿ ಒಂದು ಒಳ್ಳೆಯ ಸೃಷ್ಟಿಯಿಂದ. ನಮಗೆ ಇವಾಗ ವೆದರ್ ಚೇಂಜ್ ಆಗುವಾಗ ವಿ ವಿಲ್ ಸ್ಟಾರ್ಟ್ ಫೀಲಿಂಗ್ ದಟ್ ಹೆಡೇಕ್, ಕೋಲ್ಡ್, ಫೀವರ್, ಹೀಗೆ ಅನೇಕ ಅನಾರೋಗ್ಯಗಳು ನಮಗೆ ಬರ್ತದೆ. ಸೊ ಅದನ್ನು ದಾವಿದ ನೈಸರ್ಗಿಕವಾಗಿ ದೇವರಿಂದ ಹೊಂದಿಕೊಂಡದಕ್ಕಾಗಿ ಮತ್ತು ಆತನ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಹೇಳ್ತಾನೆ. ಟು ಹ್ಯಾವ್ ಅ ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಹೆಲ್ತ್, ಇಟ್ಸ್ ಅ ಗಾಡ್ಸ್ ಬ್ಲೆಸ್ಸಿಂಗ್. ಸೊ ಹಾಗಾಗಿ ಅದಕ್ಕೆ ಕೂಡ ದಾವಿದ ಹೇಳ್ತಾನೆ. ಸೊ ಇನ್ನೊಂದು ಏನಂತ ಹೇಳಿದರೆ, ನಾಶದಿಂದ ತಪ್ಪಿಸ್ತಾನೆ. ಸೊ ಗಾಡ್ ಕೀಪ್ಸ್ ಅಸ್ ಫ್ರಮ್ ದ ಡಿಸ್ಟ್ರಾಕ್ಷನ್. ನಾವು ನ್ಯೂಸಲ್ಲಿ ನೋಡುವಾಗ ಐ ಸಿ ದಟ್ ಮೆನಿ, ಸ್ಪೆಷಲಿ ಇನ್ ಇಂಡಿಯಾ ಆ್ಯಂಡ್ ಸಮ್ವೇರ್ ಇಯರ್ ಆಲ್ಸೋ, ವಿ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್, ಬಟ್ ಅಲ್ಲಿ ಜನರು ಅನೇಕ ವಿಪತ್ತುಗಳಿಗೆ ಒಳಗಾಗ್ಬೋದು, ಬಟ್ ಗಾಡ್ ಇಸ್ ಸ್ಟಿಲ್ ಕೀಪಿಂಗ್ ಅಸ್ ಅಲೈವ್ ಆ್ಯಂಡ್ ಕೀಪಿಂಗ್ ಅಸ್ ಸೇಫ್. ಸೊ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು. ಸೊ ವೆರಿ ಬೇಸಿಕ್ ಆ್ಯಂಡ್ ಡೈಲಿ ಆ್ಯಕ್ಟಿವಿಟೀಸ್, ಅಂದರೆ ಆರೋಗ್ಯ, ನಮ್ಮ ತಪ್ಪಿಗೆ ಕ್ಷಮಾಪಣೆ ಕೊಡುವಂಥದ್ದು, ಕಾಪಾಡುವಂಥದ್ದು, ಇದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಬೇಕಂತ ಹೇಳಿ. ಸೊ ಮುಂದುವರೆದು ದಾವಿದ ಹೇಳುವಂಥದ್ದು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸಿ ಶ್ರೇಷ್ಠ ವರಗಳಿಂದ ಆಶೆಯನ್ನು ಪೂರ್ತಿಗೊಳಿಸ್ತಾನೆ ಮತ್ತು ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡ್ತಾನೆ. ಸೊ ಪ್ರೀತಿ ಕೃಪೆಗಳೆಂಬುದಾಗಿ ಹೇಳುವಾಗ ನಮಗೆ ಪ್ರೀತಿ ಮಾಡುವಂಥವರು ಮಾತ್ರವಲ್ಲದೆ ದೇವರ ಕೃಪೆ ತುಂಬ ಇಂಪಾರ್ಟೆಂಟ್. ಕೃಪೆ ಎನ್ನುವಂಥದ್ದು ಅಂತ ಹೇಳುವಾಗ ನಾನು ಅದನ್ನು ತುಂಬ ಸಲ ಹೇಳಿರ್ತೇನೆ, ಗಾಡ್ಸ್ ಗ್ರೇಸ್. ಅದು ನಾವು ಉಚಿತವಾಗಿ ಮನುಷ್ಯರಿಗೆ ಅಥವಾ ಯಾರಿಗೆ ದೇವರ ಫೇವರಿಸಮ್ ಸಿಗ್ತದೋ ಅಂಥವರಿಗೆ ಸಿಕ್ಕುವಂಥದ್ದು. ದೇವರ ಪ್ರೀತಿ ಮಾಡುವಾಗ ಅದು ಅಂಥ ಒಂದು ಕಿರೀಟದಿಂದ ಶೃಂಗರಿಸುವಾಗ ದೇ ಕ್ಯಾನ್ ಲಿವ್ ಅ ಹ್ಯಾಪಿ ಲೈಫ್, ಅಥವಾ ಆ ಪ್ರೀತಿಯನ್ನು ಸ್ವೀಕರಿಸುವಾಗ ಆತನು ಹೇಳುವಂಥದ್ದು ತೃಪ್ತಿಪಡಿಸ್ತಾನೆ ಅಂತ ಹೇಳ್ಕೊಂಡು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸ್ತಾನೆ, ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ ಎಂಬುದಾಗಿ. ಸೊ ಒಂದು ಕಂಟೆಂಟ್ಮೆಂಟ್, ಪೂರ್ತಿಗೊಳಿಸುವಂಥದ್ದು ನಮಗೆ ಎಸ್ ಐ ಆಮ್ ಸ್ಯಾಟಿಸ್ಫೈಡ್ ಎಂಬುದಾಗಿ ಹೇಳೋದಾದರೆ ದಟ್ಸ್ ಬಿಕಾಸ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್. ಸೊ ಅದಕ್ಕೋಸ್ಕರ ದಾವಿದ ದೇವರಿಗೆ ಸ್ತೋತ್ರ ಹೇಳ್ತಾನೆ. ಸೊ ಹದ್ದಿಗೆ ಯೌವನ ಬರುವಂತೆ ಅಂತ ಹೇಳುವಾಗ ದ ಓನ್ಲಿ ಒನ್ ಬರ್ಡ್ ದಟ್ ರಿನ್ಯೂಸ್ ಇಸ್ ಸ್ಟ್ರೆಂತ್ ಅಂತ ಹೇಳೋದಾದರೆ ದಟ್ ಇಸ್ ಈಗಲ್. ಆ ಹದ್ದು ಮಾತ್ರ ತನ್ನನ್ನು ತಾನು ರಿನ್ಯೂ ಮಾಡ್ಕೊಳ್ತದೆ. ಸೊ ಅಂತಹ ರೀತಿಯಲ್ಲಿ ದೇವರು ಕೂಡ ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ತನ್ನ ಆತ್ಮನ ಬಲವನ್ನು ತುಂಬಿ ನಮ್ಮನ್ನು ರಿನ್ಯೂ ಮಾಡ್ತಾನೆ. ಅಂದರೆ ವಿ ಕ್ಯಾನ್ ಲಿವ್ ಸಮ್ ಮೋರ್ ಡೇಸ್, ಆರ್ ವಿ ಕ್ಯಾನ್ ಹ್ಯಾವ್ ಅ ಗುಡ್ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್, ಟ್ಯಾಲೆಂಟ್ಸ್, ವಾಟ್ ಎವರ್ ಇಟ್ ಇಸ್. ಸೊ ಅದನ್ನು ದೇವರು ಅನುಗ್ರಹಿಸ್ತಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಬೇಕಂತ ದಾವಿದ ತನ್ನ ಮನಸ್ಸಿಗೆ ಮತ್ತು ತನ್ನ ಸರ್ವೇಂದ್ರಗಳಿಗೆ ಹೇಳುವಂಥದ್ದನ್ನು ನೋಡ್ತೇವೆ. ಸೊ ಮುಂದುವರೆದು ವಚನ 6-10, ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯುಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಸೊ ಇದಕ್ಕೆ ನಾವು ಟೈಟಲ್ ಮಾಡೋದಾದರೆ ಬ್ಲೆಸ್ಸಿಂಗ್ ಗಾಡ್ ಆಫ್ ರೈಚಿಯಸ್ ಆ್ಯಂಡ್ ಗ್ರೇಷಿಯಸ್. ದೇವರ ನ್ಯಾಯಯುತವಾದಂಥ ರೈಚಿಯಸ್ ಅಥವಾ ನೀತಿಯುಳ್ಳವಂತಹ ಮತ್ತು ಕೃಪಾಭರಿತವಾದಂಥ ದೇವರನ್ನು ಆರಾಧಿಸುವಂಥದ್ದು. ಸೊ ಇಲ್ಲಿ ದಾವಿದ ಹಿಂದಿನ ವಚನಗಳಲ್ಲಿ ದೇವರ ಕಾರ್ಯಗಳನ್ನು ಕಲೆ ಹಾಕಿದರೆ ಅಥವಾ ಅದರ ಕುರಿತಾಗಿ ಸ್ತೋತ್ರ ಹೇಳಿದರೆ, ಇಲ್ಲಿ ದೇವರ ನ್ಯಾಯ ನೀತಿಯ ಕುರಿತಾಗಿ ಮಾತ್ರವಲ್ಲದೆ ದೇವರ ಒಂದು ಎಕ್ಸ್ಟೆಂಡೆಡ್ ಲವ್, ನಾಟ್ ಓನ್ಲಿ ಟು ಡೇವಿಡ್ ಬಟ್ ಆಲ್ಸೋ ಟು ಅದರ್ ಪೀಪಲ್, ಅದನ್ನು ನೆನಪು ಮಾಡಿಕೊಂಡು ದೇವರಿಗೆ ದಾವಿದ ಸ್ತೋತ್ರವನ್ನು ಹೇಳ್ತಾನೆ. ಸೊ ಇಲ್ಲಿ ಜಸ್ಟಿಸ್ ಆ್ಯಂಡ್ ರೈಚಿಯಸ್ನೆಸ್ ಎಂಬುದಾಗಿ ಹೇಳುವುದಾದರೆ, ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಸೊ ದ ಜಸ್ಟಿಸ್ ಇಸ್ ಗಿವನ್ ಟು ದ ಪುವರ್ ಆ್ಯಂಡ್ ದ ಅಪ್ರೆಸ್ಡ್ ಇನ್ ದ ಕಮ್ಯುನಿಟಿ ಆರ್ ಇನ್ ದ ಸೊಸೈಟಿ. ಅಲ್ಲಿ ದೇವರ ನ್ಯಾಯ ನೀತಿಗಳು ಸಮಾಜಕ್ಕೆ ಹರಡಿ ಹೋಗಬೇಕೆನ್ನುವಂಥದ್ದು ದೇವರ ಉದ್ದೇಶ.
his righteousness, his justice not only limited to the Christian community but to the entire world. So ಹಾಗಾಗಿ we can see that in present world how the world was before Christianity enters. ಕ್ರಿಶ್ಚಿಯಾನಿಟಿ ಬರುವ ಮೊದಲು ಪ್ರಪಂಚ ಹೇಗಿತ್ತಂತ, ಕ್ರಿಶ್ಚಿಯಾನಿಟಿ ಬಂದ ಮೇಲೆ ವಿ ಕ್ಯಾನ್ ಸಿ ದ ಇಂಪ್ಯಾಕ್ಟ್ ಆನ್ ಅದರ್ ರಿಲಿಜಿಯನ್ಸ್ ಆ್ಯಂಡ್ ದೇರ್ ಲೈಫ್ ಸ್ಟೈಲ್. ಸೊ ಅದಕ್ಕೆ ದಾವಿದ ಅದನ್ನು ತನ್ನ ಸಮಾಜಕ್ಕೆ ದೇವರ ನ್ಯಾಯ ನೀತಿಯ ಕೊಡುಗೆಯನ್ನು ನೆನಪು ಮಾಡ್ತಾನೆ. ಸೊ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾನೆ, our personal obligations must not absorb our song. We must also magnify the Lord for His goodness to others ಎಂಬುದಾಗಿ. ನಾವು ಯಾವಾಗಲೂ ಆರಾಧಿಸುವಾಗ ನಮ್ಮ ಪ್ರಾಮುಖ್ಯವಾದಂಥ ಬದ್ಧತೆ ಅಥವಾ ಕರ್ತವ್ಯ ಕೇವಲ ನಮ್ಮ ಅನುಭವಗಳ ಆಧಾರದಲ್ಲಿ ಸ್ತೋತ್ರ ಹೇಳುವುದಕ್ಕಿಂತ ಬೇರೆಯವರಿಗೆ ದೇವರ ಮೂಲಕ ದೊರೆತಂಥ ಆಶೀರ್ವಾದಗಳನ್ನು ಕೂಡ ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರವನ್ನು ಹೇಳಬೇಕಂತ ಹೇಳಿದರೆ, ಸಮ್ವೇರ್ ವಿ ಆರ್ ಕನೆಕ್ಟೆಡ್ ಟು ದ ಸೊಸೈಟಿ ದಟ್ ವಿ ಇಂಪ್ಯಾಕ್ಟ್ ಇನ್ ಸಮ್ ಆರ್ ಅದರ್ ವೇಸ್. ಬೇರೆ ರೀತಿಯಲ್ಲಿ ನಾವು ಸಮಾಜಕ್ಕೆ ಪ್ರಭಾವ ಬೀರುವುದರಿಂದ ದೇವರಿಗೆ ಸ್ತೋತ್ರ ಹೇಳಬೇಕು ಅಂತ ಹೇಳ್ಕೊಂಡು, ಅವನು ಮುಂದಿನ ವಚನಗಳಲ್ಲಿ ಹೇಳುವಂಥದ್ದು ತನ್ನ ಮಾರ್ಗವನ್ನು ಇಸ್ರಾಯೇಲರಿಗೆ ಮೋಶೆಗೆ ಪ್ರಕಟಿಸಿದನು ಅಂತ ಹೇಳಿ. ಸೊ ದೇವರ ಮಾರ್ಗವನ್ನು ತಿಳ್ಕೊಳ್ಳುವಂಥದ್ದು ತುಂಬ ಕಷ್ಟಕರವಾದಂಥ ವಿಷಯ. ನಾವು ಬೇರೆ ಪ್ರವಾದನ ಗ್ರಂಥಗಳಲ್ಲಿ ನೋಡ್ತೇವೆ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಅಂತ ಹೇಳಿ. ದೇವರ ಮಾರ್ಗವನ್ನು ದೇವರು ಯಾರಿಗೆ ತೋರಿಸಿದ್ದ ಅಂತ ಹೇಳಿದರೆ ಚರಿತ್ರೆಯಲ್ಲಿ ಇಸ್ರಾಯೇಲರಿಗೆ, ಅಂದರೆ ಮೋಶೆಯ ಮೂಲಕವಾಗಿ ಇಸ್ರಾಯೇಲರು ದೇವರ ಮಾರ್ಗವನ್ನು ಕಂಡುಕೊಳ್ತಾರೆ. ಅದು ಸಮುದ್ರದ ಮಧ್ಯದಲ್ಲಿ ಹಾದು ಹೋಗುವಂಥದ್ದು, ಕಷ್ಟದ ಮಧ್ಯದಲ್ಲಿ ಎಲ್ಲಿ ಆಗುವುದಿಲ್ಲ ಎಂಬುದಾಗಿ ತಿಳಿತಾರೋ ಅಲ್ಲಿ ದೇವರ ಮಾರ್ಗಗಳನ್ನು ಅಥವಾ ದೇವರು ಮಾರ್ಗ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕೋಸ್ಕರ ಇಂತಹ ಒಂದು ರೆವಲ್ಯೂಷನ್ಗಾಗಿ ದೇವರಿಗೆ ಸ್ತೋತ್ರ ಹೇಳಬೇಕೆಂಬುದಾಗಿ. ಮತ್ತು ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತಿ, ಪೂರ್ಣ ಪ್ರೀತಿಯುಳ್ಳವನು, ಅಂದರೆ ಗ್ರೇಷಿಯಸ್ ಕ್ವಾಲಿಟೀಸ್ ಆಫ್ ಗಾಡ್. ಇದೆಲ್ಲ ನಮಗೆ ಗೊತ್ತಿದೆ, ದೇವರು ಪ್ರೀತಿ, ಕರುಣೆ, ದಯೆ, ದೀರ್ಘಶಾಂತಿ ಎಂಬುದಾಗಿ. ಇದರಲ್ಲಿ ಈ ಎಲ್ಲ ಗುಣಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು. ದೀರ್ಘಶಾಂತಿ ಹೇಳುವಾಗ ದೇವರು ಎಷ್ಟು ನಮ್ಮ ವಿಷಯದಲ್ಲಿ ತಾಳ್ಮೆಯುಳ್ಳವನಾಗಿದ್ದಾನೆ, ಪೇಷನ್ಸ್ ಆ್ಯಂಡ್ ಟಾಲರೆನ್ಸ್. ದೇವರು ನಮ್ಮ ವಿಷಯದಲ್ಲಿ ತುಂಬ ತಾಳ್ಮೆಯಿಂದ ಇರುವಾಗೆ ವಿ ಆಲ್ಸೋ ಮಸ್ಟ್ ಪ್ರಾಕ್ಟೀಸ್ ದಟ್ ಪೇಷನ್ಸ್. ಮತ್ತು ಕನಿಕರವು, ದಯೆಯುಳ್ಳವನು ಅಂತ ಹೇಳೋದಾದರೆ, ದೇವರು ಕೋಪ ಮಾಡಿದರೆ ಕೂಡ ದಟ್ ಈಸ್ ಶಾರ್ಟ್ ಟೈಮ್, ಬಟ್ ಆದರೆ ದೇವರ ಪ್ರೀತಿ, ಕೃಪೆ ಅದು ಯಾವಾಗಲೂ ನಿರಂತರವಾದದ್ದು. ಅದಕ್ಕೆ ಅವನು ಹೇಳುವಂಥದ್ದು, ದೇವರು ನಿತ್ಯವೂ ಕೋಪಿಸುವವನಲ್ಲ, ನಿತ್ಯವೂ ತಪ್ಪು ಹುಡುಕುವವನಲ್ಲ, ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ ಅಂತ. ನಾವು ಸಹಜವಾಗಿ ಮನುಷ್ಯರನ್ನು ನೋಡೋದಾದರೆ ನಿತ್ಯ ತಪ್ಪು ಹುಡುಕ್ತಾ ಇರ್ತಾರೆ, ಯಾವಾಗಲೂ ಒಂದು ಟಾರ್ಗೆಟೆಡ್ ಅಥವಾ ದೇ ವಿಲ್ ಓನ್ಲಿ ಬ್ಯಾಕ್ ಪಾಯಿಂಟರ್ಸ್, ಅಂದರೆ ನಮಗೆ ಹಿಂದೆಯಿಂದ ಪಾಯಿಂಟ್ಗಳನ್ನು ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದನ್ನು ನೋಡ್ತೇವೆ. ಸೊ ಅಂಥದ್ದವರಿಗೆ ದಾವೀದ ದೇವರು ಅಂತಹ ಸ್ವಭಾವದವನಲ್ಲ, ಬದಲಾಗಿ ದೇವರೇನು ಮಾಡ್ತಾನೆ, ಅವರ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಕ್ಷಮಾಪಣೆಯನ್ನು ಕೊಡ್ತಾನೆ, ಅಥವಾ ದೇವರ ಪ್ರೀತಿ ಇಲ್ಲಿ ಕಂಡು ಬರ್ತದೆ. ಸೊ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಹೇಳಬೇಕೆಂಬುದಾಗಿ ದಾವೀದ ತಿಳಿಸ್ತಾನೆ. ಸೊ ಮುಂದುವರೆದು 11-14 ವಚನ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲೆನು, ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಸೊ ಇದಕ್ಕೆ ನಾವು ಟೈಟಲ್ ಮಾಡೋದಾದರೆ ದ ಗ್ರೇಟ್ನೆಸ್ ಆಫ್ ಗಾಡ್ಸ್ ಗ್ರೇಷಿಯಸ್ ಫಾರ್ಗಿವ್ನೆಸ್ ಆ್ಯಂಡ್ ಸಿಂಪತಿ ಎಂಬುದಾಗಿ. ದೇವರ ಕೃಪೆ ಮತ್ತು ಕ್ಷಮಾಪಣೆ ಮತ್ತು ಕನಿಕರಕ್ಕಾಗಿ ಆರಾಧಿಸುವಂಥದ್ದು ಎಂಬುದಾಗಿ. ಸೊ ದೇವರ ದಯೆ, ಕನಿಕರ ಎಲ್ಲದರ ಕುರಿತಾಗಿ ನಾವೀಗಾಗಲೇ ಇಂದಿನ ವಚನಗಳಲ್ಲಿ ಸ್ವಲ್ಪ ತಿಳ್ಕೊಂಡ ಹಾಗೆ, ಇಲ್ಲಿ ದೇವರ ಕೃಪೆ ಎಷ್ಟು ಅಪಾರವಾಗಿದೆ ಅಂತ ಹೇಳಿದರೆ, ಆಕಾಶ ಭೂಮಿ ಎಷ್ಟು ಉನ್ನತವೋ ಆತನ ಭಯಭಕ್ತಿಯುಳ್ಳವರ ಮೇಲೆ ಅಷ್ಟು ಕೃಪೆ ಇದೆ ಅಂತ. ಸೊ ಕೃಪೆ ಹೇಳುವಾಗ ಪೌಲ ಹೇಳ್ತಾನೆ, ನನ್ನ ಕೃಪೆ ಏನೇನಿಗೆ ಸಾಕಂತ ದೇವರ ವಾಕ್ಯ ಹೇಳ್ತದೆ. ಸೊ ಅವನ ಎಲ್ಲ ಬಲಹೀನತೆಗಳಲ್ಲಿ ದೇವರ ಕೃಪೆ ಹತ್ಕೊಂಡು ಅವನು ಅಷ್ಟು ಕೆಲಸ ಮಾಡ್ತೇನೆ ಅಂತ ಹೇಳುವಾಗ, ನಮಗೆ ಈ ಆಕಾಶ ಮತ್ತು ಭೂಮಿಗೆ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿ ಯಾರಿಗೆ ಕೂಡ ಮೆಜರ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಕೃಪೆ ನಮಗೆ ತುಂಬಿರುವಾಗ ವಿ ಆರ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ರಿಯಲಿ ಹ್ಯಾವ್ ದ ಸ್ಟ್ರೆಂತ್, ದಟ್ motivation that we can also do
ಗಾಡ್ ಸರ್ವಿಸ್ ಆಸ್ ಪೌಲ್ ಡಸ್. ಹೀಗೆ ಪೌಲ ತನ್ನ ಒಂದು ಆತ್ಮಿಕ ಕಾರ್ಯಗಳನ್ನು, ದೇವರ ಸೇವೆಯನ್ನು ಮಾಡ್ತಾನೋ ಹಾಗೆ ನಾವು ಕೂಡ ಕೃಪೆಯನ್ನು ಹೊಂದಿ ದೇವರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬಹುದು ಅಂತ. ಸೊ ಇನ್ನೊಂದು ಕಡೆ ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವು ನಮ್ಮ ದ್ರೋಹಗಳನ್ನು ಅಷ್ಟು ದೂರ ಮಾಡ್ತಾನೆ ಅಂತ ಹೇಳಬೇಕಿದ್ರೆ, ಒಂದು ರಿಸರ್ಚ್ ಪ್ರಕಾರ ಈಸ್ಟ್ ಆ್ಯಂಡ್ ವೆಸ್ಟ್ ನೆವರ್ ಮೀಟ್ ಬಟ್ ಸೌತ್ ಆ್ಯಂಡ್ ನಾರ್ತ್ ವಿಲ್ ಮೀಟ್ ಎಂಬುದಾಗಿ. ಅಂದರೆ ಈಸ್ಟ್ ಮತ್ತು ವೆಸ್ಟ್, ಪೂರ್ವ ಮತ್ತು ಪಶ್ಚಿಮ ಯಾವತ್ತಿಗೆ ಕೂಡ ಅಂದರೆ ಆ ದಾರಿಯಲ್ಲಿ ನಾವಿದ್ದರೆ ಹಾಗೆ ಎಂಡಾಗಿ ಹೋಗ್ತದಂತೆ. ಬಟ್ ಸೌತಿಗೆ ನಾರ್ತಲ್ಲಿ ನಿಂತ್ಕೊಂಡ್ರೆ, ನಾವು ಸೌತಲ್ಲಿ ನಿಂತ್ಕೊಂಡ್ರೆ ನಾರ್ತಿಗೆ ರೀಚ್ ಆಗ್ತೇವೆ. ಹಾಗಾಗಿ ಅದನ್ನು ಮತ್ತೆ ಮೀಟ್ ಮಾಡುವಂಥ ಚಾನ್ಸಸ್ ಇದೆ. ಹಾಗಾಗಿ ಪೂರ್ವ ಪಶ್ಚಿಮ ಅಂತ ಹೇಳುವಾಗ ದೇವರು ನಮ್ಮ ತಪ್ಪುಗಳನ್ನು ಎಂದಿಗೂ ತನ್ನ ನೆನಪಿಗೆ ತರನು ಎಂಬುದಾಗಿ. ಸೊ ಅಷ್ಟರ ಮಟ್ಟಿಗೆ ದೇವರ ಕ್ಷಮಾಪಣೆ ಇದೆ ಎಂಬುದಾಗಿ. ಮತ್ತೆ ದೇವರ ಸಿಂಪತಿ, ಕರುಣೆಯನ್ನು ತಂದೆಯ ಮಕ್ಕಳ ಸಂಬಂಧಿಗೆ ದಾವಿದ ಹೋಲಿಸ್ತಾನೆ. ತಂದೆಯ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಉಳ್ಳವನಾಗಿರ್ತಾನೋ, ತಪ್ಪು ಮಾಡಿದಾಗ ಅವರ ತಪ್ಪುಗಳಿಗೆ ಶಿಕ್ಷೆ ಕೊಟ್ಟರೆ ಕೂಡ ಅವರನ್ನು ಹರ್ಟ್ ಮಾಡಬೇಕು, ಅವರಿಗೆ ಹಾನಿಯಾಗಬೇಕೆನ್ನುವಂಥ ಉದ್ದೇಶ ಅಲ್ಲ, ಬದಲಾಗಿ ಅವರಿಗೆ ಕನಿಕರದ ಮೂಲಕ ಒಳ್ಳೆ ದಾರಿಗೆ ತರಬೇಕೆನ್ನುವಂಥದ್ದು ತಂದೆಯ ಉದ್ದೇಶವಾಗಿರೋದ್ರಿಂದ ದೇವರ ಸಿಂಪತಿ, ದ ಸಿಂಪತಿ ಆ್ಯಂಡ್ ಕೇರ್ಸ್ ಆಫ್ ಗಾಡ್ ಇಸ್ ರಿವೀಲ್ಡ್ ಥ್ರೂ ದ ರಿಲೇಷನ್ಶಿಪ್ ಆಫ್ ಫಾದರ್ ಆ್ಯಂಡ್ ಸನ್ ಎನ್ನುವಂಥ ರೀತಿಯಲ್ಲಿ ದಾವಿದ ಅದನ್ನು ಡಿಸ್ಕ್ರೈಬ್ ಮಾಡ್ತಾನೆ. ಸೊ ಇನ್ನೊಂದು ಕಡೆಯಲ್ಲಿ ಮತ್ತೆ ದೇವರ ಎದುರಿನಲ್ಲಿ ಮನುಷ್ಯ ಎಷ್ಟು ಅಲ್ಪ ಧೂಳಿಯಾಗಿದ್ದೇವೆ ಅಂತ ಹೇಳಬೇಕಿದ್ರೆ, ಇದೊಂದು ಧೂಳು, ಇದಕ್ಕೆ ಇಂಗ್ಲೀಷ್ನಲ್ಲಿ ಫ್ರೇಮ್ ಅಂತ ಹೇಳುವಾಗ ಫಾರ್ಮೇಷನ್ ಎನ್ನುವಂಥ ಪದ ಅರ್ಥವನ್ನು ಕೊಡ್ತದೆ. ಧೂಳಿನಿಂದ ಮನುಷ್ಯ ಫಾರ್ಮ್ ಆಗಿದ್ದಾನೆ, ರೂಪಿಸಲ್ಪಟ್ಟಿದ್ದಾನೆ. ಹಾಗಾಗಿ ಅವನು ದೇವರ ಕೈಯಲ್ಲಿರುವಂಥ ಒಂದು ಸಾಧನ. ಅದನ್ನು ಯೆಶಾಯ ಹೀಗೆ ಹೇಳ್ತಾನೆ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನಾವುಗಳು ಅಂತ. ಅಂದರೆ ನಾವು ದೇವರ ಕೈಯಲ್ಲಿರುವಂಥ ಸಾಧನಗಳು ಎಂಬುದಾಗಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು, ದೇವರ ಕೈಯಲ್ಲಿದ್ದೇವೆ ಎಂಬುದಾಗಿ. ಸೊ ಮುಂದುವರೆದು 15-19 ವಚನ. ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನ ಅಡವಿಯ ಹೂವಿನ ಹಾಗೆ ಶೋಭಿಸ್ತಾನೆ. ಗಾಳಿ ಬಡಿಯುತ್ತಲೇ ಹಾದು ಹೋಗುವುದು, ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ. ಆದರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ಯುಗ ಯುಗಾಂತರಗಳವರೆಗೆ ಇರುತ್ತದೆ. ಆತನ ನಿಬಂಧನೆಗಳನ್ನು ಕೈಗೊಂಡು ಆತನ ವಿಧಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಡೆಯುವವರು ಮಕ್ಕಳ ಮೊಮ್ಮಕ್ಕಳವರೆಗೂ ಆತನು ತನ್ನ ನೀತಿಯನ್ನು ಸಾಧಿಸುವನು. ಯೆಹೋವನ ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುತ್ತಾನೆ. ಸೊ ನಾವು ಇದಕ್ಕೆ ಟೈಟಲ್ ಮಾಡೋದಾದರೆ, ಕಾಂಟ್ರಾಸ್ಟ್ ದಟ್ ಡಿಸ್ಪ್ಲೇ ದ ಗ್ರೇಟ್ನೆಸ್ ಆಫ್ ಗಾಡ್. ಒಂದು ದೇವರ ಮಹತ್ವವನ್ನು ತಿಳಿಸುವಂತಹ ಒಂದು ಕಾಂಟ್ರಾಸ್ಟ್ ಅಂತ ಹೇಳುವಾಗ ಇಟ್ ಇಸ್ ಲೈಕ್ ಅ ಬಿಟ್ ಆಂಬಿಕ್ವಿಟಿ ಅಥವಾ ನಾಟ್ ಎಕ್ಸಾಕ್ಟ್. ಬಟ್ ಆದರೆ ಇಲ್ಲಿ ದೇವರ ಶ್ರೇಷ್ಠತೆಯನ್ನು ಹೊಗಳುವಂತಹ ಒಂದು ಪ್ರಯತ್ನವನ್ನು ದಾವಿದ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಂದಿನ ವಚನಗಳಲ್ಲಿ ದಾವಿದ ಮನುಷ್ಯ ಕೇವಲ ಧೂಳು ಅಂತ ಹೇಳಿದರೆ, ಮುಂದುವರೆದು ಮನುಷ್ಯ ಎಂಥವನು ಅಂತ ಹೇಳಿದರೆ ಈಸ್ ಲೈಕ್ ಅ ಗ್ರಾಸ್, ಹುಲ್ಲಿನ ಹಾಗೆ. ಅವನು ಒಂದು ದಿವಸದಲ್ಲಿ ಬ್ಲೂಮ್ಸ್ ಒನ್ ಡೇ ಆ್ಯಂಡ್ ವಿದರ್ಸ್ ನೆಕ್ಸ್ಟ್ ಡೇ ಎಂಬುದಾಗಿ. ಬೆಳಿಗ್ಗೆ ಅವನು ಚೆನ್ನಾಗಿ ಹೂವಿನ ಹಾಗೆ ಅರಳ್ತಾನೆ, ಶೋಭಿಸ್ತಾನೆ. ಸಂಜೆ ಹಾಕಿ ನಾಳೆ ದಿನದಲ್ಲಿ ನೋಡೋದಾದರೆ ಅವನ ಅಸ್ತಿತ್ವ ಅಲ್ಲಿ ಇರುವುದಿಲ್ಲ. ಸೊ ಅಂದರೆ ಈ ಟ್ರೈ ಟು ರಿಮೆಂಬರ್ ಅಸ್ ದಟ್ ವಿ ಆರ್ ನಾಟ್ ಪರ್ಮನೆಂಟ್, ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ಫಾರ್ ಎವರ್ ಎಂಬುದಾಗಿ. ನಾವು ಯಾವಾಗಲೂ ಜೀವಿಸುವಂಥವರಲ್ಲ, ಬದಲಾಗಿ ವಿ ಹ್ಯಾವ್ ಅ ಲಿಮಿಟೆಡ್ ಟೈಮ್. ಅದನ್ನು ನೆನಪು ಮಾಡಿಕೊಂಡಾಗ ಮನುಷ್ಯ ದೇವರ ಇದರಲ್ಲಿ ತುಂಬ ಅಲ್ಪ ಅಂತ ಹೇಳಿ. ಅದಕ್ಕೆ ಒಂದು ಕೊಟೇಶನ್ ಹೀಗಿದೆ: ದ ಫ್ಲವರ್ ವಿಚ್ ಫೇಡೆಡ್ ಇನ್ ಹ್ಯಾಡಮ್ ಬ್ಲೂಮ್ಸ್ ಅನ್ಯೂ ಇನ್ ಕ್ರೈಸ್ಟ್ ನೆವರ್ ಟು ಫೇಡ್ ಅಗೇನ್. ಸೊ ಯಾವ ಹೂವು ಆದಾಮನಲ್ಲಿ ಬಾಡಿ ಹೋಗ್ತೋ ಆ ಹೂವು ಮತ್ತೆ ಚಿಗಬೇಕಿದ್ರೆ ಕ್ರಿಸ್ತನಲ್ಲಿ ಇರುವುದಾದರೆ ಚಿಗುರ್ತದೆ, ಮತ್ತು ಅದು ಯಾವತ್ತಿಗೆ ಬಾಡಿ ಹೋಗುವುದಿಲ್ಲ ಅಂತ ಹೇಳ್ಕೊಂಡು. ಸೊ ಮುಂದುವರೆದು ದೇವರ ದಯೆ ಯುಗಾಂತರಗಳವರೆಗೂ ಇರ್ತದೆ ಅಂತ ಹೇಳುವಾಗ, ಗಾಡ್ ಇಸ್ ದ ಸೋರ್ಸ್ ಆಫ್ ಮರ್ಸಿ ಆ್ಯಂಡ್ ದಟ್ ಎಂಡೋಸ್ ಫ್ರಮ್ ಆಲ್ ಏಜಸ್ ಟು ಆಲ್ ಏಜಸ್. ದೇವರ ಒಂದು ದಯೆ ಅದು ಮುಂದುವರಿಯುವಂಥದ್ದು, ಒಂದು ಕಾಲದಿಂದ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಮುಂದುವರಿಯುವಂಥದ್ದು. ಸೊ ಹಾಗಾಗಿ ಈಸ್ ದ ಸೋರ್ಸ್ ಆಫ್ ಆಲ್ ದ್ಯಾಟ್ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾನೆ. ಮತ್ತು ಅದು ಯಾರಿಗೆ ಅಂತ ಹೇಳುವಾಗ, ದೋಸ್ ಕೀಪ್
ದ ಕವನೆಂಟ್ ದಟ್ ಹ್ಯಾಪನ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಗಾಡ್. ದೇವರಿಗೆ ಮತ್ತು ಮನುಷ್ಯರಿಗೆ ಆದಂಥ ಒಂದು ಒಡಂಬಡಿಕೆಯನ್ನು ದೃಢವಾಗಿ ಇಟ್ಕೊಳ್ಳುವವರಿಗೆ ಆ ಒಂದು ಶಾಶ್ವತವಾದಂಥ ಆಶೀರ್ವಾದ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಪಾಸ್ ಆಗ್ತದೆ. ಸೊ ಲಾಸ್ಟ್ ಭಾಗ 20-22, ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ, ಯೆಹೋವನನ್ನು ಕೊಂಡಾಡಿರಿ. ನನ್ನ ಮನವೇ, ಯೆಹೋವನನ್ನು ಕೊಂಡಾಡು. ಸೊ ಇದನ್ನು ನಾವು ಟೈಟಲ್ ಮಾಡೋದಾದರೆ ದ ಕಾಂಟ್ರಾಸ್ಟ್ ಬಿಟ್ವೀನ್ ಗಾಡ್ ಆ್ಯಂಡ್ ಈಸ್ ಏಂಜಲ್ಸ್. ದೂತರಿಗೂ ಮತ್ತು ದೇವರಿಗಿರುವಂತಹ ಒಂದು ಸಣ್ಣ ರೀತಿಯ ವ್ಯತ್ಯಾಸವನ್ನು ಇದರಲ್ಲಿ ದಾವಿದ ಡಿಫೈನ್ ಮಾಡ್ತೇನೆ. ಅದರಲ್ಲಿ ನಿಜವಾಗಿ ನಮಗೆ ವ್ಯತ್ಯಾಸ ಕಾಣುವುದಿಲ್ಲ. ಆದರೆ ಏನು ಕಾಣಿಸ್ತದೆ ಹೇಳಿದರೆ, ದೇವರನ್ನು ಎಲ್ಲರೂ, ಮಾನವರು ಮಾತ್ರವಲ್ಲದೆ ದೇವದೂತರು ಕೂಡ ಆರಾಧಿಸಲಿಕ್ಕೆ ಯೋಗ್ಯರು. ಅಂದರೆ ಗಾಡ್ ಇಸ್ ಬಿಯಾಂಡ್ ಏಂಜಲ್ಸ್ ಎನ್ನುವಂಥ ಒಂದು ಅರ್ಥ. ದೇವರು ದೇವದೂತರಿಗಿಂತ ಶ್ರೇಷ್ಠನಾದವನು. ಸೊ ಅದಕ್ಕಾಗಿ ಅವನಲ್ಲಿ ಉಪಯೋಗಿಸುವಂಥ ಪದಗಳು ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವಂಥ ಪರಾಕ್ರಮಶಾಲಿಗಳೇ, ಸೈನ್ಯಗಳೇ. ದೋಸ್ ಆರ್ ದ ಏನಂತ ಹೇಳ್ಬೋದು, ಏಂಜಲ್ಸ್ ಆ್ಯಂಡ್ ದೋಸ್ ಆರ್ ದ ಸೈನ್ಯಕ್ಕೆ ಅಂತ ಹೇಳ್ತಾರೆ, ಒಂದು ಟ್ರೂಪ್ ಅಥವಾ ಆತನ ಸೋಲ್ಜರ್ಸ್, ಆ ಒಂದು ಸೈನಿಕರಾಗಿ ಅದನ್ನು ನೆರವೇರಿಸುವಂತಹ ಒಂದು ಟ್ರೂಪ್ ಯಾವುದು ಅಂತ ಹೇಳಿದರೆ ದೇವದೂತರ ಸಂಘ. ಸೊ ಅದನ್ನು ನೆರವೇರಿಸಲಿಕ್ಕೆ ಇರುವಂಥವರು ದೇವದೂತರು. ಸೊ ಹಾಗಾಗಿ ಅಂಥವ್ರು ಕೂಡ ದೇವರನ್ನು ಆರಾಧಿಸಬೇಕೆಂಬುದಾಗಿ ಅಂತ ಹೇಳಿದರೆ, ಯಾರೆಲ್ಲ ದೇವರ ಆಳ್ವಿಕೆಗೆ ಒಳಪಡ್ತಾರೋ ಅವರೆಲ್ಲರೂ ಒಟ್ಟಾಗಿ ದೇವರನ್ನು ಆರಾಧಿಸಬೇಕು. ಅಂದರೆ ಡೇವಿಡ್ ಎಕ್ನಾಲಜಿಂಗ್ ಗಾಡ್ಸ್ ಸಾವರ್ನಿಟಿ ಆ್ಯಂಡ್ ಗಾಡ್ಸ್ ರೈನ್, ದೇವರ ಆಳ್ವಿಕೆ ಮತ್ತು ದೇವರ ಸರ್ವಶಕ್ತತೆಯನ್ನು ದಾವಿದ ಒಪ್ಪಿಕೊಳ್ತಾ ಇದ್ದೇನೆ. ಸೊ ಹೀಗೆ ದೇವರನ್ನು ಒಪ್ಪಿಕೊಂಡಾಗ, ಅಂದರೆ ದೇವರ ಸರ್ವಶಕ್ತತೆ, ಆತನ ಆಳ್ವಿಕೆಯನ್ನು ಒಪ್ಪಿಕೊಂಡಾಗ, ಮತ್ತೆ ಆತನ ಹೆಣ್ಣು ಮಾಡುವಾಗ, ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ ಮತ್ತು ಯೆಹೋವನನ್ನು ಕೊಂಡಾಡಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಸೊ ದಾವಿದನಿಗೆ ಈ ಕೀರ್ತನೆಯನ್ನು ಮುಗಿಸುವಾಗ ದೇವರನ್ನು ಕೊಂಡಾಡುವಂಥದ್ದು ಇಸ್ ಅ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಎಂಬುದಾಗಿ ಭಾವಿಸಿ ತನ್ನ ಈ ಕೀರ್ತನೆಯನ್ನು ಮುಗಿಸ್ತಾನೆ. ಸೊ ನಮಗೆ ಕೂಡ it's important to recollect all the blessings that we receive from God every day. ನಾವು ಪ್ರತಿನಿತ್ಯ ಜೀವಿತದಲ್ಲಿ ಸ್ವೀಕರಿಸುವಂಥ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು. ಆ್ಯಂಡ್ ವಿ ಆಲ್ಸೋ should remember God's sovereignty and His presence and His reign in this world. ಈ ಲೋಕದಲ್ಲಿ ದೇವರ ಸರ್ವಶಕ್ತತೆ ಮತ್ತು ಆತನ ಆಳ್ವಿಕೆಯನ್ನು ಸ್ವೀಕರಿಸಿ ಯಾವಾಗಲೂ ಆತನಿಗೆ ಕೃತಜ್ಞರಾಗಲಿಕ್ಕೆ ದಾವಿದನ ಹಾಗೆ ಪ್ರಯತ್ನವನ್ನು ಪಡಬೇಕು. ಸೊ ಅಂಥ ಜೀವಿತ ಮಾಡಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ ಸ್ವಾಮಿ, ನಿನ್ನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ನಾವು ದಾವಿದನ ಹಾಗೆ ಯಾವಾಗಲೂ ನಿನಗೆ ಕೃತಜ್ಞತೆಯನ್ನು ಹೇಳುತ್ತಾ, ನಿನ್ನ ಎಲ್ಲ ಸಣ್ಣ ಸಣ್ಣ ಉಪಕಾರಗಳಿಂದ ಹಿಡಿದು ದೊಡ್ಡ ಉಪಕಾರಗಳ ತನಕ ಗುರುತಿಸಿ ಅವುಗಳಿಗೆ ಸ್ತೋತ್ರ ಹೇಳುವಂಥ ಮನಸ್ಸನ್ನು ನಮಗೆ ಅನುಗ್ರಹಿಸು. ಮಾತ್ರವಲ್ಲದೆ ನಾವು ನಿನ್ನ ಸರ್ವಶಕ್ತತೆಯನ್ನು, ನಿನ್ನ ರಾಜ್ಯದ ಮಹತ್ವವನ್ನು ಅರಿತು ಅದರ ಅಡಿಯಲ್ಲಿ ಯಾವಾಗಲೂ ಕೃತಜ್ಞತ ಹೃದಯವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿ ಎಂಬುದಾಗಿ ಬೇಡ್ತೇವೆ. ದೇವರಿಗೆ ಒಂದು ಆನ್ಲೈನಲ್ಲಿ ಪಾಲ್ಗೊಂಡಂತೆ ಎಲ್ಲರಿಗಾಗಿ ನನಗೆ ಸ್ತೋತ್ರ. ಈ ಒಂದು ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನವೇ, ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರೊಟ್ಟಿಗೂ ನಮ್ಮ ಸಭೆಯೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ, ಆಮೇಲೆ.